ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದ ಡಾಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ನಗರದ ಶಿವಾಜಿ ವೃತ್ತದಲ್ಲಿ ಬಿಜೆಪಿ ವತಿಯಿಂದ ಜರುಗಿದ ಜನಾಕ್ರೋಶ ಯಾತ್ರೆ. ಸುಮಾರು 50 ವಸ್ತುಗಳ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ ಬಿಜೆಪಿ ಮುಖಂಡರು. ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಸಿಎಂ ರಾಜೀನಾಮೆ ನೀಡಲಿ, ಬಿವೈ ವಿಜೇಂದ್ರ. ಅವೈಜ್ಞಾನಿಕ ಸಮೀಕ್ಷೆ, ಜಾತಿ ಜನಗಣತಿಯ ವಿರುದ್ಧ ಲಿಂಗಾಯತರ ವಿರೋಧ. ಕಾಂತರಾಜು ನೇತೃತ್ವದಲ್ಲಿ ನಡೆದ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಲಿಂಗಾಯತ ಸಮಾಜವನ್ನು ಅಲ್ಪಸಂಖ್ಯಾತರನ್ನಾಗಿ ಮಾಡಲು ಹೊರಟಿದೆ. ಕಿರಣ್ ಖಂಡ್ರೆ ಆಕ್ರೋಶ. ಏಪ್ರಿಲ್ 20ರಂದು ಲರ್ನಿಂಗ್ ಪ್ಯಾಲೇಸ್ ಸಂಸ್ಥೆ ವತಿಯಿಂದ ರಾಜ್ಯ ಮಟ್ಟದ ಉಚಿತ ಸ್ಪರ್ಧಾ ಪರೀಕ್ಷೆ ಪ್ರಥಮ ಹಾಗೂ ದ್ವಿತೀಯ ಬಹುಮಾನ ವಿತರಣೆ ಮಾಡಲಾಗ್ತಾ ಇದೆ. ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ, ಗಣಿತ, ವಿಜ್ಞಾನ ವಿಷಯಗಳ ಪರೀಕ್ಷೆ ನಡೀತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸಿಕೊಳ್ಳಲು ಕೋರಿದ ಶಾಲೆಯ ಪ್ರಮುಖರು. ಚಿಡುಗುಪ್ಪ ಪಟ್ಟಣದ ಒಂದು ತಾಲೂಕು ಕಚೇರಿ ಆವರಣದಲ್ಲಿ ನಿಲ್ಲಿಸಿದ ಕಾರ್ ಮೇಲೆ ಉರುಳಿ ಬಿದ್ದ ಬೃಹತ್ ಗಾತ್ರದ ಮರ. ಮುಸ್ತರಿ ಗ್ರಾಮದ ಹೊಲದಲ್ಲಿನ ಪಪ್ಪಾಯಿ ಮರಗಳು ಅಕಾಲಿಕ ಮಳೆಯಿಂದ ಸಂಪೂರ್ಣ ನಾಶ. ಹಲವು ಗ್ರಾಮಗಳಲ್ಲಿ ಪಪ್ಪಾಯಿ ಗಿಡಗಳು ನಾಶ. ಮನೆ ಮೇಲಿನ ತಗಡುಗಳು ಹಾರಿ ಹೋಗಿರುವ ಘಟನೆ ಚಿಡುಗುಪ್ಪ ತಾಲೂಕಿನಲ್ಲಿ ನಡೆದಿದೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದ ಮೇಲೆ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಸುಮಾರು 50 ವಸ್ತುಗಳ ಬೆಲೆ ಏರಿಕೆ ಕಂಡಿದೆ. ರಾಜ್ಯದಲ್ಲಿ ಜನರು ಬದುಕುವುದೇ ಒಂದು ದುಸ್ತರವಾಗಿದೆ. ದಿನಬಳಕೆ ವಸ್ತುಗಳಾದ ಹಾಲಿನಿಂದ ಹಿಡಿದು ಆಲ್ಕೋಹಾಲ್ವರೆಗೆ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದರು. ನಗರದ ಶಿವಾಜಿ ವೃತ್ತದಲ್ಲಿ ಆಯೋಜಿಸಿದ ಜನಾಕ್ರೋಶ ಯಾತ್ರೆಯ ಒಂದು ನೇತೃತ್ವವನ್ನು ವಹಿಸಿ ಅವರು ಮಾತನಾಡುತ್ತಾರೆ. ತಮ್ಮ ಭಾಷಣದುದ್ದಕ್ಕೂ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂತಹ ವಿಜೇಂದ್ರ ಅವರು, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ರಾಜೀನಾಮೆ ನೀಡಿ ಎಂದು ಆಗ್ರಹಿಸಿದರು. ರಾಜ್ಯದಲ್ಲಿ ಜನಿವಾರ ಹಾಕಿಕೊಂಡು ಪರೀಕ್ಷೆ ಬರೆಯುವಂತಿಲ್ಲ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. 2 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಿಂದ ತೊಲಗಿಸಲು ಎಲ್ಲರೂ ಕಂಕಣಬದ್ಧರಾಗಿ ಕೆಲಸ ಮಾಡೋಣ ಎನ್ನುವಂಥ ಮಾತನ್ನು ವಿಜಯೇಂದ್ರ ಅವರು ಹೇಳಿದರು. ವಿಧಾನ ಪರಿಷತ್ ಸದಸ್ಯರಾದ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಜವಾದ ದಲಿತರೇ ಅಲ್ಲ, ದಲಿತರ ಸೋಗು ಹಾಕಿಕೊಂಡು ಬಡ ದಲಿತರ ಆಸ್ತಿಯನ್ನು ಲೂಟಿ ಮಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ದಲಿತರ ಬಗ್ಗೆ ಮಾತನಾಡುವ ಯಾವುದೇ ನೈತಿಕ ಹಕ್ಕಿಲ್ಲ. ಮಾತೆತ್ತಿದ್ರೆ ದಲಿತರು ಅಂತಿರಲ್ಲ. ಸಂಪೂರ್ಣವಾಗಿ ಸುಮಾರು 4 ದಶಕಗಳಿಂದ ಅಧಿಕಾರದಲ್ಲಿ ಊಟ ಹೊಡ್ಕೊಂಡು ಕೂತಿದ್ದೀರಲ್ಲ, ದಲಿತರಿಗಾಗಿ ನೀವೇನು ಮಾಡಿದ್ದೀರಿ, ಉತ್ತರ ಕೊಡಿ ಎಂದು ನಾರಾಯಣಸ್ವಾಮಿ ಪ್ರಶ್ನೆ ಮಾಡಿದರು. ಬಿಜೆಪಿಯ ಎನ್ ರವಿಕುಮಾರ್ ಅವರು ಮಾತನಾಡಿ, ಬೊಮ್ಮಾಯಿ ಅವರಿಗೆ ಬೇಸಿಎಂ ಎಂದು ಕಾಂಗ್ರೆಸ್ಸಿಗರು ಕರೆಯುತ್ತಿದ್ದರು, ಈಗ ಸಿದ್ದರಾಮಯ್ಯ ಲೋಡ್ ಸಿಎಂ ಎಂದು ಕರೀತೀರಾ ಎಂದು ಪ್ರಶ್ನೆ ಮಾಡಿದರು. ಬೆಲೆ ಏರಿಕೆ ಮಾಡಿ ಬಡವರ ಹೊಟ್ಟೆ ಮೇಲೆ ಬರೆ ಎಳೆಯುತ್ತಿದ್ದರೆ ಬಡವರ ರೈತರ ಶಾಪ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟದೆ ಬಿಡದು ಎನ್ನುವಂತಹ ಮಾತನ್ನ ಅವರು ಹೇಳ್ತಾರೆ. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡ್ತಾರೆ. ಶಾಸಕ ಶೈಲೇಂದ್ರ ಬೆಲ್ದಾಳೆ ಕೂಡ ಮಾತನಾಡಿದರು. ವೇದಿಕೆ ಮೇಲೆ ಜಿಲ್ಲೆಯ 4 ಶಾಸಕರು, ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಸೇರಿದಂತೆ ಬಿಜೆಪಿ ಮುಖಂಡರು, ಜನಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜನಾಕ್ರೋಶ ಯಾತ್ರೆಯಲ್ಲಿ ಸಾವಿರಾರು ಜನರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಮಾಡೋದಿಲ್ಲ ಅಂತ ಹೇಳ್ತಾರೆ. ನರೇಂದ್ರ ಮೋದಿಜಿ ವ್ಯಕ್ತಿಯಿಂದ ಯಾಕೆ ಹೋಗ್ತಾ ಇದ್ದಾರೆ ಅಂತ ಒಂದು ಪತ್ರಕರ್ತರು ಕೇಳಿದ್ರು ಮಂಗಳೂರಿನಲ್ಲಿ. ಬಿಜೆಪಿ ವ್ಯಕ್ತಿ ಪೂಜೆ ಮಾಡೋದಿಲ್ಲ, ಆದ್ರೆ ನರೇಂದ್ರ ಮೋದಿಜಿ ಅವರಿಂದ ಯಾಕೆ ಹೋಗ್ತಾ ಇದ್ದಾರೆ ಅಂತ ಕೇಳಿದ್ರೆ ನಾನು ಮಾತನ್ನು ಹೇಳಿದೆ. ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನರೇಂದ್ರ ಮೋದಿಜಿ ಅವರು ವ್ಯಕ್ತಿ ಅಲ್ಲ, ಈ ದೇಶದ ಒಂದು ಅದ್ಭುತ ದೊಡ್ಡ ಶಕ್ತಿ. 2014 ಚುನಾವಣೆ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರು ಸಹ ಈ ಭಾರತಕ್ಕೆ ಭವಿಷ್ಯ ಇಲ್ಲ, ಭಾರತದ ಅಭಿವೃದ್ಧಿ ಕೆಲಸ ಕಾರ್ಯ ಆಗೋದಿಲ್ಲ, ಭಾರತದಲ್ಲಿ ತನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ಈ ದೇಶದ ಪ್ರತಿಯೊಬ್ಬ ಯುವಕರು ಕೂಡ ಇವತ್ತು ವಿಶ್ವಾಸನ ಕಳ್ಕೊಂಡಿದ್ರು. ಆದ್ರೆ 2014 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತಕ್ಕೂ ಕೂಡ ಉಜ್ವಲ ಭವಿಷ್ಯ ಇದೆ. ಭಾರತದಲ್ಲೂ ಕೂಡ ಒಂದು ಭ್ರಷ್ಟಾಚಾರದಿಂದ ಆಡಳಿತ ಕೊಡೋದಕ್ಕೆ ಸಾಧ್ಯ ಇದೆ. ಭಾರತದ ಭವಿಷ್ಯವನ್ನು ರೂಪಿಸೋದಕ್ಕೆ ಸಾಧ್ಯ ಇದೆ ಅಂತೇಳಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ವಿಶ್ವಾಸ ಮೂಡಿಸಿದಂತವರು ಮತ್ತಾರು ಇಲ್ಲ, ನರೇಂದ್ರ ಮೋದಿಜಿಯವರು. ಹಾಗಾಗಿ ನರೇಂದ್ರ ಮೋದಿಜಿಯವರು ವ್ಯಕ್ತಿ ಅನ್ನೋದು ದೊಡ್ಡ ಶಕ್ತಿ. ಯಾವ ಭಾರತಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳ್ತಾ ಅದೇ ಭಾರತ ಜಗತ್ತಿನ 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಿಂತಿದೆ. 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಿಂತಿದೆ. ಇವತ್ತು ಕುಟುಂಬದಲ್ಲಿ ನಿಂತರೆ ಸಿದ್ದರಾಮಯ್ಯ ಆದಾಗಿ ಮೋದಿ ಅವರ ಟೀಕೆಯನ್ನು ಮಾಡ್ತಾರೆ. ಮೊನ್ನೆ ಸಿದ್ದರಾಮಯ್ಯನವರೇ
ಯೋಗ್ಯತೆ ಕಾಂಗ್ರೆಸ್ ಪಕ್ಷದವರಿಲ್ಲ. ಯೋಚಿಕೆ ಮಾಡ್ತದೆ. ಇವತ್ತು ಯಡಿಯೂರಪ್ಪ ಅಂತ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಲ್ಲ, ಆದ್ರೂ ಕೂಡ ರಾಜ್ಯದ ಯಾವುದೇ ಮೂಲೆ ನೋಡಿ ಯಡಿಯೂರಪ್ಪ ಕೇಳಿದ ತಕ್ಷಣ ತಲೆ ಬಗ್ಗಿಸಿ ಕೊಡ್ತಾರಂತೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು. ಈಗ ಹೇಳಿ, ದಲಿತರ ಉದ್ಧಾರ ಆಗಲಿಲ್ಲ ಅಂತಂದ್ರೆ ಬೇರೆ ಯಾರು ಕಾರಣ ಆಗ್ತಾರೆ? ದಲಿತರ ಉದ್ಧಾರ ಆಗದೇ ಇರೋದಕ್ಕೆ ದಲಿತರೇ ಕಾರಣ. ಇವತ್ತು ನೋಡಿ, ನೀವು ರಾಜ್ಯಸಭಾ ಖರ್ಗೆ ಅವರಿಗೆ ಬೇಕು, MP ಆಗಬೇಕು, ಅವ್ರ ಮನೆಯವರೇ ಆಗಬೇಕು, ಮಂತ್ರಿ ಆಗಬೇಕು, ಅವ್ರ ಮಗನೇ ಆಗಬೇಕು. ಈ ಕಲ್ಯಾಣ ಕರ್ನಾಟಕದಲ್ಲಿ 8 ಸ್ಥಾನಗಳಿದೆ ರಿಸರ್ವ್ ಕ್ಷೇತ್ರಗಳು. ಯಾರನ್ನಾದ್ರೂ ಬೇರೆಯವ್ರಿಗೆ ಸೀಟ್ ಕೊಡಿಸಿದ್ದೀರ ಸ್ವಾಮಿ ಇದುವರೆಗೆ? ಯಾರಿಗೋ ಗೆಲ್ಲಲಾರ್ದವ್ರಿಗೆ ಸೀಟ್ ಕೊಡಿಸೋದು, ಅವ್ರನ್ನ ಸೋಲಿಸೋದು, ನಿಮ್ ಮಗನನ್ನೇ ಮಂತ್ರಿ ಮಾಡ್ಕೊಳ್ಳೋದು. ಉದ್ಧಾರ ಆಗ್ತಾರ ದಲಿತರು? ದಲಿತರು ಉದ್ಧಾರ ಆಗ್ಬೇಕಂತಂದ್ರೆ ನೀವು ಮೊದಲು ರಾಜೀನಾಮೆ ಕೊಡಿ. ಅಲ್ಲ, ನಿಮ್ಮ ಕುಟುಂಬ ಅನುಭವಿಸ್ತಿದ್ದಲ್ಲ, ರಾಜೀನಾಮೆ ಕೊಡಿ. ಆ ದಲಿತ ಬಂಧುಗಳು ಹಣ ಉದ್ಧಾರ ಆಗ್ತದೆ. ಅದನ್ನ ಬಿಟ್ಟು ನೀವು ದಲಿತರ ಉದ್ಧಾರ ಆಗಲಿಲ್ಲ ಅಂತ ಮೊಸಳೆ ಕಣ್ಣೀರು ಹಾಕ್ತೀರಾ? ನಿಮ್ಮ ಕಣಿಜ ತುಮಕೂರದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟು ನಮಗೆ ಮೀಸಲಾತಿಯನ್ನು ಕೊಟ್ಟಿರೋದು. ನಿಮ್ಮ ಅಧಿಕಾರಕ್ಕೆ ಬನ್ನಿ. ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಬಡಜನರನ್ನು ನೋಡ್ರಿ, ಅವರಿಗೆ ಸವಲತ್ತುಗಳನ್ನು ಮುಟ್ಟಿಸಿ. ಇಲ್ಲ, ಸವಲತ್ತು ಯಾರು ಬೇಡ, ನನ್ನ ಕುಟುಂಬಕ್ಕೆ ಕೊಡಿ, ಅದು ಬಂತ ನನಗೆ ಕೊಡಿ, ಇದು ಬಂತ ನನಗೆ ಕೊಡಿ. ಆದ್ರೆ ದಲಿತರ ಉದ್ಧಾರ ಯಾವಾಗ? ಬಾಬಾ ಸಾಹೇಬರು ಅಲ್ಲಿ ನಿಂತಿದ್ದಾರೆ ನೋಡಿ. ನಾನು ಹೇಳ್ತೇನೆ, ಆ ಬಾಬಾ ಸಾಹೇಬರ ಮುಂದೆ ಶಪಥ ಮಾಡಿ ಹೇಳ್ತೇನೆ, ಇವತ್ತು ಈ ಕಾಂಗ್ರೆಸ್ ಎಷ್ಟು ಡೇಂಜರ್. ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ದಲಿತ ಮಂತ್ರಿಗಳು, ಶಾಸಕರು ಇನ್ನೂ ಡೇಂಜರ್. ಅವರಿಂದ ದಲಿತರು ಯಾವತ್ತೂ ಉದ್ಧಾರ ಆಗೋದಿಲ್ಲ. ನಾವು ಅರ್ಥ ಮಾಡಿಕೊಳ್ಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತೇನಾದರೂ ಈ ದೇಶದಲ್ಲಿ ಗೌರವ ಕೊಟ್ಟಿದ್ರೆ ಅದು ಮಾನ್ಯ ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥದ್ದು. ಅವರ ಪಂಚಕ್ಷೇತ್ರಗಳನ್ನ ಇವತ್ತು ದಿವಸ ಅಂತಾರಾಷ್ಟ್ರೀಯ ಸ್ಮಾರಕಗಳು ಮಾಡಿದ್ರೆ ಅದು ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥದ್ದು. ಈ ರಾಜ್ಯದಲ್ಲೂ ಕೂಡ 10 ಸ್ಥಳಗಳಲ್ಲಿ ಅವರ ಸ್ಮಾರಕಗಳನ್ನ ಇವತ್ತು ಆಗ್ತಾ ಇದೆ. ಅದು ಭಾರತೀಯ ಜನತಾ ಪಕ್ಷದ ಕೊಡುಗೆ. ಅದರೊಂದಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸರ್ಕಾರದ ನೀತಿ ಏನಪ್ಪಾ ಅಂತ ಹೇಳಿದ್ರೆ, ಹಳೆ ಕಲ್ಲು ಹೊಸ ಬಿಲ್ಲು, ಹಳೆ ಕಲ್ಲು ಹೊಸ ಬಿಲ್ಲು. ಈ ಸರ್ಕಾರಕ್ಕೆ ಏನಾರ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರು ಇದೆಯಾ? ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಹೇಳಿದ್ರೆ ಕೆಂಪಣ್ಣ ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ಬಿಟ್ಟಿದ್ದಾರೆ. ಬೊಮ್ಮಾಯಿಯವರೇ ರಾಜೀನಾಮೆ ಕೊಡಿ, ಪೇ ಸಿಎಂ. ನಿಮ್ದು ಯಾವ ಸಿಎಂ? ನಿಮ್ದು ಯಾವ ಸಿಎಂ? ಲೂಟ್ ಸಿಎಂ? ಸಿದ್ದರಾಮಯ್ಯ ಅವರೇ ನಿಮ್ದು ಯಾವ ಸಿಎಂ? ಲೂಟ್ ಸಿಎಂ? ಲೂಟ್ ನಡೀತಾ ಇದೆ, ದರೋಡೆ ನಡೀತಾ ಇದೆ ಈ ಸರ್ಕಾರದಲ್ಲಿ. ಹೇಳೋರು ಕೇಳೋರು ಯಾರು ಇಲ್ಲ, ಮಹಿಳೆಯರಿಗೆ ರಕ್ಷಣೆ ಇಲ್ಲ, ರೇಪ್ ನಡೀತಾ ಇದೆ. ಕರ್ನಾಟಕ ಹ್ಯಾಸ್ ಬಿಕಮ್ ರೇಪ್ ಸ್ಟೇಟ್ ನೌ. ಕರ್ನಾಟಕ ರೇಪ್ ಸ್ಟೇಟ್ ಆಗಿದೆ. ಉತ್ತರ ಕೊಡಬೇಕು ಮಾನ್ಯ ಸಿದ್ದರಾಮಯ್ಯ ಅವರು. ಜನಸಾಮಾನ್ಯರಿಗೆ ತೊಂದರೆ ಕೊಡುವಂತ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಎಕ್ಸಾಂಪಲ್ ಆಗಿ ಬಾಂಡ್ ಆಗಲಿ, ಪೆಟ್ರೋಲ್ ಆಗಲಿ, ಸಬ್ ರಿಜಿಸ್ಟ್ರಿ ವ್ಯಾಲ್ಯೂ ಆಗಲಿ, ಹಾಲಿನ ದರ ಆಗಲಿ, ಇನ್ನಿತರ ಸಾಕಷ್ಟು ಕಸದ ಮೇಲೆ ಕೂಡ ಅವ್ರ ಹಣವನ್ನು ಸೆಸ್ ಹಾಕ್ತಾರೆ. ಮೊನ್ನೆ ಕೂಡ ಪೆಟ್ರೋಲ್ ಡೀಸೆಲ್ ಮೇಲೆ ಕೂಡ ಸರ್ಕಾರ ಸೆಸ್ ಹಾಕ್ತು. ನಮ್ಮ ಸರ್ಕಾರ ಇದ್ದಾಗ ನಮ್ಮ ಸೆಸ್ ಅನ್ನು ನಾವೇ ಭರ್ತಿ ಮಾಡಿದೀವಿ. ಇವಾಗ ಇವರೇ ಜಾಸ್ತಿ ಸೆಸ್ ಆಗಿ ಜನರ ಹೊರ ಹಾಕುವಂತ ಕೆಲಸ ಈ ದುಷ್ಟ ಸರ್ಕಾರ ಮಾಡಿದೆ. ಹೀಗೆ ಮೊನ್ನೆ
ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿದ್ರು. ಆ ಸರ್ಕಾರಿ ಕಾರ್ಯಕ್ರಮ ಇಲ್ಲ. ಇದು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ವೈಭವೀಕರಣ ಯಾತ್ರೆ ಮೊನ್ನೆ ಸಿದ್ದರಾಮಯ್ಯ ನೇತೃತ್ವದಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಸರ್ಕಾರಿ ಕಾರ್ಯಕ್ರಮ ಯಾರಿಗೆ ಅನಿಸಿದೆ, ಅದು ಕಾಂಗ್ರೆಸ್ ಪಕ್ಷದ ಒಂದು ಸಮಾವೇಶ ಅಂತ ನಮಗೆ ಅನಿಸಿತ್ತು. ಜಿಲ್ಲೆಯ 20 ಸಚಿವರು ತಮ್ಮ ವೈಭವೀಕರಣ ಮಾಡ್ಲಿಕ್ಕೆ ಅದನ್ನ ಒಂದು ಸಮಾವೇಶವನ್ನ ಅವರು ಮಾಡಿದ್ರು. 2025 ಕೋಟಿ ಬಗ್ಗೆ ಇಲ್ಲೇ ಜಿಲ್ಲಾಧ್ಯಕ್ಷರು ಮಾತಾಡಿದ್ದಾರೆ. ಆ ವಿಷಯಕ್ಕೆ ನಾನು ಹೋಗ್ಲಿಕ್ಕೆ ಇಚ್ಛೆ ಪಡಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಬಡ ಜನರಿಗೆ ಒಂದು ರೇಟಿನ ಹೊರ ಏನು ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ರಾಜ್ಯದ ದೇಶದ ಜನರಿಗೆ ಅಚ್ಚರಿ ಕೊಟ್ಟಿದ್ರು. ಸಿದ್ದರಾಮಯ್ಯ ಸರ್ಕಾರ ರಾಜ್ಯದ ಜನರಿಗೆ ಬುರೇದಿನಿ ಕೊಟ್ಟಿದ್ದಾರೆ. ಕಾಂತರಾಜು ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿರುವಂತಹ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದ್ದು ಲಿಂಗಾಯತ ಸಮಾಜ ತೀವ್ರ ವಿರೋಧ ವ್ಯಕ್ತಪಡಿಸುತ್ತದೆ ಎಂದು ಜಾಗತಿಕ ಲಿಂಗಾಯತ ಮಹಾಸಭಾದ ರಾಜ್ಯ ಕಾರ್ಯದರ್ಶಿ ಕಿರಣ್ ಕುಮಾರ್ ಖಂಡ್ರೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ರಾಷ್ಟ್ರೀಯ ಬಸವ ದಳ, ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು, ಶರಣ ಸಾಹಿತ್ಯ ಪರಿಷತ್ತು, ವೀರಶೈವ ಲಿಂಗಾಯತ ವೇದಿಕೆ ಸೇರಿದಂತೆ ವಿವಿಧ ಲಿಂಗಾಯತ ಸಂಘಟನೆ ವತಿಯಿಂದ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಾರೆ. ರಾಜ್ಯದಲ್ಲಿ ಜಾತಿ ಜನಗಣತಿ ಮಾಡಿದ ಸರ್ಕಾರದ ನೀತಿ ಅವೈಜ್ಞಾನಿಕವಾಗಿದೆ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಲಿಂಗಾಯತ ಸಮಾಜವನ್ನು ಅಲ್ಪಸಂಖ್ಯಾತರನ್ನಾಗಿ ಮಾಡಲು ಹೊರಟಿದೆ ಎಂದು ತಮ್ಮ ಆಕ್ರೋಶವನ್ನು ಕಿರಣ್ ಖಂಡ್ರೆ ಹೊರಹಾಕಿದರು. ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ಶ್ರೀಕಾಂತ್ ಹೊರಾಳೆ ಮಾತನಾಡಿ, ಲಿಂಗಾಯತರಲ್ಲಿ ಸುಮಾರು 99 ಒಳಪಂಗಡಗಳಿವೆ. ಧರ್ಮದ ಆಧಾರದಲ್ಲಿ ನೋಡಿದಾಗ ರಾಜ್ಯದಲ್ಲಿ ಲಿಂಗಾಯತರೇ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿದ್ದಾರೆ. ಆದರೆ ಮುಸ್ಲಿಮರ ತುಷ್ಟೀಕರಣ ರಾಜಕಾರಣ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಿದೆ ಎಂದು ತೋರಿಸಿರುವುದು ಖಂಡನೀಯವಾಗಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಗುಂಡಪ್ಪ ಸಂಗಮಕರ್, ರಾಷ್ಟ್ರೀಯ ಬಸವ ದಳದ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ರಣಗಪುರೆ, ವೀರಶೈವ ಲಿಂಗಾಯತ ವೇದಿಕೆಯ ಮನ್ಮಥ್ ಸ್ವಾಮಿ, ಶರಣ ಸಾಹಿತ್ಯ ಒಂದು ಪರಿಷತ್ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಶಂಭುಲಿಂಗ್ ಕಾಮಣ್ಣ ಉಪಸ್ಥಿತರಿದ್ದರು. ಬಸವಪರ ಸಂಘಟನೆಗಳು, ವಿಶೇಷವಾಗಿ ಎಲ್ಲ ಲಿಂಗಾಯತ ಧರ್ಮದ ಮುಖಂಡರು, ಮಠಾಧೀಶರು ಎಲ್ಲರೂ ಸೇರಿ ಇವತ್ತು ನಾವೆಲ್ಲ ಚಿಂತನೆ ಮಂಥನೆಯನ್ನು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಸಹಿತ ಆ ವರದಿಯನ್ನು ನಾವು ಜಾರಿಗೆ ಮಾಡಲು ಬಿಡುವುದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಲಿಂಗಾಯತ ಧರ್ಮದ ಮುಖಂಡರುಗಳು, ಮಾನ್ಯ ಸಚಿವರುಗಳು, ಮಾನ್ಯ ಶಾಸಕರು, ಸಂಸದರು ಎಲ್ಲರೂ ಸಹಿತ ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸ್ತಕ್ಕಂಥವರಾಗಿದ್ದಾರೆ. ಈಗಾಗಲೇ ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಿರಣ್ ಖಂಡ್ರೆಯವರು ತಮ್ಮೆಲ್ಲರಿಗೆ ಮಾಹಿತಿಯನ್ನು ಒದಗಿಸ್ತಕ್ಕಂಥವರಾಗಿದ್ದಾರೆ. ಎಲ್ಲ ಪತ್ರಿಕಾ ಬಾಂಧವರಿಗೆ ನನ್ನ ಶರಣಾರ್ಥಿಗಳು. ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೊಡುತ್ತೇನೆ. ಇವತ್ತೇನು ಸರ್ಕಾರ ಹಿಂದುಳಿದ ಆಯೋಗದ ಒಂದು ಜಾತಿ ಗಣತಿಯ ಸಮೀಕ್ಷೆಯನ್ನು ಒಂದು ಮುಂದಿಟ್ಟುಕೊಂಡು ಈ ಜಾತಿ ಗಣತಿಯಲ್ಲಿ ಬಹುಸಂಖ್ಯಾತರು ನಾವು ಲಿಂಗಾಯತರಲ್ಲಿದ್ದೇವೆ. ಕರ್ನಾಟಕದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳುವಂಥ ಯಾವುದಾದರೂ ಇದ್ದರೆ ಅದು ಲಿಂಗಾಯತರು ಹಾಗೂ ಒಕ್ಕಲಿಗ ಜನಾಂಗ. ಈ ಎರಡು ಜನಾಂಗ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಳ್ಳವರಾಗಿದ್ದಾರೆ. ಆದರೆ ಸರ್ಕಾರ ಸಮೀಕ್ಷೆಯಲ್ಲಿ 1,20,00,000 ಕರ್ನಾಟಕದಲ್ಲಿ ಜನಸಂಖ್ಯೆ ಲಿಂಗಾಯತರಿದ್ದಾರೆ. ಆದರೆ ಸರ್ಕಾರಿ ಅಂಕಿಅಂಶಗಳ ಪ್ರಕಾರ 66 ಲಕ್ಷ ತೋರಿಸ್ತೀವಿ. ಇದಕ್ಕೆ ನಾವು ತೀವ್ರ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತೀವಿ. ಇದಕ್ಕೆ ಸರ್ಕಾರ ಮನೆಯಲ್ಲಿ ಕುಂತು ತಯಾರು ಮಾಡಿದಂತೆ ಎಲ್ಲಾದರೂ ಅಧಿಕಾರಿಗಳನ್ನು ಮನೆಯಲ್ಲಿ ಕರೆಸಿ ಅಥವಾ ಯಾವುದೊಂದು ಪ್ರವಾಸಿ ಮಂದಿರದಲ್ಲಿ ಕುಂತು ಆಯೋಗವನ್ನು ರೆಡಿ ಮಾಡಿದ್ರೆ ಕಾಣಿಸ್ತಾ ಇದ್ದೇವೆ ನಾನು. ಯಾಕೆ ಸಮೀಕ್ಷೆಯನ್ನು ಮನೆ ಮನೆಗೆ ಹೋಗಿ ಎಲ್ಲಿ ಸಮೀಕ್ಷೆ ಮಾಡಿಲ್ಲ ಅಧಿಕಾರಿಗಳು. ಇಲ್ಲಿವರೆಗೆ ಯಾರಾದರೂ ನಾವೇ ನಿಮ್ಗೆ ಕೇಳ್ತಾ ಇದ್ದೇವೆ, ನಿಮ್ಮ ಮನೆಗಾದರೂ ಬಂದು ಯಾರಾದರೂ ಬಂದು ಸಮೀಕ್ಷೆ ಮಾಡಿದ್ದಾರೆ ಜಾತಿ ಗಣತಿಯಲ್ಲಿ? ಮಾಡಿಲ್ಲ ಅಂತಂದಮೇಲೆ ಸರ್ಕಾರ ಯಾವ ಆಧಾರದ ಮೇಲೆ ಇದನ್ನು ಆಯೋಗವನ್ನು ತರಲು ಹೊರಟಿದೆ. ಅದಕ್ಕೋಸ್ಕರ ನಾವು ತೀವ್ರ ವಿರೋಧ ವ್ಯಕ್ತಪಡಿಸ್ತೀನಿ ಲಿಂಗಾಯತ ಸಮಾಜ ವತಿಯಿಂದ. ಹಾಗೂ ನಾಡಿನ ಮಠಾಧೀಶರು, ಪೂಜ್ಯರು, ನಮ್ಮ ಪರಮ ಪೂಜ್ಯರಾದಂಥ ಭಾಲ್ಕಿಯ ಲಿಂಗಾಯತ ಮಠಾಧೀಶರು ಒಕ್ಕೂಟದ ಅಧ್ಯಕ್ಷರಾದಂಥ ಬಸವಲಿಂಗ ಪಡದೇವರಲ್ಲಿ ನಾನು ಪ್ರಕಟಣೆ ಮೂಲಕ ಅವರಲ್ಲಿ ಮಾಧ್ಯಮಗಳ ಮುಖಾಂತರ ಅವ್ರನ್ನ ವಿನಂತಿ ಮಾಡಿಕೊಳ್ತೀನಿ. ಕೂಡಲೇ ಮಠಾಧೀಶರು ಎಚ್ಚೆತ್ತುಕೊಂಡು
ಕೂಡಲೇ ಒಂದು ಸಭೆಯನ್ನು ಕರಿಬೇಕು ಬೆಂಗಳೂರಲ್ಲಿ. ಸಭೆಯನ್ನು ಕರೆದಿ ಆ ಸಭೆಯಲ್ಲಿ ಎಲ್ಲ ಜಾತಿ ಪಕ್ಷ ಭೇದ ಭಾವನೆಗಳನ್ನು ಮರೆತು ಕಾಂಗ್ರೆಸ್ ಪಕ್ಷವಾಗಿರ್ಬೋದು, BJP ಪಕ್ಷ ಆಗಿರ್ಬೋದು, JDS ಪಕ್ಷ ಆಗಿರ್ಬೋದು, ಎಲ್ಲ ಶಾಸಕರನ್ನು ನಮ್ಮ ಸಮಾಜದ ಹಿತಕ್ಕಾಗಿ ಎಲ್ಲರನ್ನು ಕರೆದಿ ಸರ್ಕಾರದ ಮೇಲೆ ಒತ್ತಡ ತರಬೇಕಂತ ಹೇಳಿ ನಾನು ಪೂಜ್ಯರಲ್ಲಿ ನಾನು ಮನವಿ ಮಾಡ್ತೀನಿ. ಆದರೆ ಒಂದು ವೇಳೆ ಸರ್ಕಾರ ಈ ವರದಿಯನ್ನು ಜಾರಿ ತಂದರೆ ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ನಾನು ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ನಾನು ಒಂದು ವೇಳೆ ಜಾರಿ ಆದರೆ ಇಡೀ ಕರ್ನಾಟಕಾದ್ಯಂತ ಬಂದ್ ಆಚರಣೆ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಬಸವಾದಿ ಭಕ್ತರು ಬೀದಿಗಳು ಹೋರಾಟ ಮಾಡಬೇಕಾಗ್ತದೆ. ಮತ್ತು ನಾವೇನು ಆರಿಸಿ ಕಳಿಸಿದ ಜನಪ್ರತಿನಿಧಿಗಳೇ ನಮ್ಮ ಸಮಾಜದ ವತಿಯಿಂದ ಇದ್ದಂಥ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, MP ಗಳಿರ್ಬೋದು, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನ ಮೇಲೆ ಒತ್ತಡ ತಂದು ಇದನ್ನು ಅಲ್ಲಿಗೆ ನಿಲ್ಲಿಸಿ ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ನಾವು ನಮ್ಮ ಮುಖಂಡರ ಜೊತೆ ಪೂಜ್ಯರ ಜೊತೆ ವಿಚಾರ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಿರ್ಮಾಣ ಮಾಡಬೇಕಾಗ್ತಂತ ನಾನು ಪ್ರಕಟಣೆ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕೂಡಲೇ ಸರ್ಕಾರದ ಏನು ವರದಿ ಇದೆ ಅಲ್ಲಿಗೆ ತಟಸ್ಥವಾಗಿ ನಿಲ್ಲಿಸಬೇಕಂತ ನಾನು ಮಾಧ್ಯಮ ಮುಖಾಂತರ ಬೇಡ್ಕೊಳ್ತಾ ಇದ್ದೇನೆ. ಇಷ್ಟಪಡ್ತೀನಿ ಅಂದರೆ ಈ ಒಂದು ಜಾತಿ ಸಮೀಕರಣದಲ್ಲಿ, ಜನಗಣತಿ ಜಾತಿ ಸಮೀಕರಣದಲ್ಲಿ ನಮ್ಮ ಲಿಂಗಾಯತ ಧರ್ಮದ ಒಳಪಂಗಡಗಳಲ್ಲಿ ಸುಮಾರು 99 ಒಳಪಂಗಡಗಳಿವೆ. ಅವುಗಳೆಲ್ಲ ಹಂತವಾಗಿ ವಿಭಜನೆ ಮಾಡಿದ್ದಾರೆ. ಅದೇ ಮುಖಾಂತರವಾಗಿ ಈ ಮುಸ್ಲಿಮ್ದಲ್ಲಿ ಸಾಕಷ್ಟು ಅಲ್ಲೆಲ್ಲ ಒಳಪಂಗಡಗಳಿವೆ. ಆದರೆ ಅದಕ್ಕೆ ಯಾವುದೇ ರೀತಿಯಿಂದ ಅಲ್ಲಿ ಗೊಂದಲ ಮಾಡಲಿಲ್ಲ. ಅಂದರೆ ಇದನ್ನು ನಮ್ಮ ಧರ್ಮದಲ್ಲಿರ್ತಕ್ಕಂಥ ಒಳಪಂಗಡಗಳನ್ನು ಬೇರೆ 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 ರೀತಿಯನ್ನು ಮಾಡಿ ನಮ್ಮ ಜನಸಂಖ್ಯೆಯನ್ನು ಕಡಿಮೆ ಮಾಡುವ ಉದ್ದೇಶದಿರ್ಬೋದು ಅಥವಾ ಮುಸ್ಲಿಮ ತುಷ್ಟೀಕರಣ ರೀತಿ ಇರ್ಬೋದು ಅಂತಕ್ಕಂಥ ಮಾತನ್ನು ನಮಗೆ ಅನುಮಾನ ಬರ್ತಾ ಇದೆ. ಅದರ ಸಲುವಾಗಿ ಅನೇಕ ರೀತಿ ಇವತ್ತು ಕ್ರಿಶ್ಚಿಯನ್ನಲ್ಲಿ ನೋಡ್ಬೋದು. ಇವತ್ತು ಕ್ರಿಶ್ಚಿಯನ್ನಲ್ಲಿ ಎಷ್ಟು ಒಳಪಂಗಡಗಳು ಮಾಡಿದ್ದಾರೆ. ಎಲ್ಲ ಧರ್ಮಗಳನ್ನು ಒಳಪಂಗಡಗಳಲ್ಲಿ ಹಂತವಾಗಿ ಒಳಪಂಗಡ ತೋರಿಸಿದ್ದಾರೆ. ಆದರೆ ಕೇವಲ ಒಂದು ಸಮುದಾಯವನ್ನು ಬಿಟ್ಟು ಎಲ್ಲ ಸಮುದಾಯಗಳಲ್ಲಿ ಇವತ್ತು ಒಕ್ಕಲಿಗರು ಇರ್ಬೋದು, ಇವತ್ತು ಬೌದ್ಧರು ಇರ್ಬೋದು, ಎಲ್ಲ ಉಪಪಂಗಡಗಳಲ್ಲಿ ಜಾತಿಗಳನ್ನು ಸಮೀಕ್ಷೆ ಮಾಡಿದ್ದಾರೆ. ಆದರೆ ಮುಸ್ಲಿಂ ಧರ್ಮದಲ್ಲಿರ್ತಕ್ಕಂಥ ಯಾವುದೇ ಒಳಪಂಗಡಗಳನ್ನು ಉಲ್ಲೇಖ ಮಾಡಿಲ್ಲ. ಇದನ್ನು ನಮಗೆ ಅನುಮಾನ ಬರ್ತಾ ಇದೆ. ಅದರ ಸಲುವಾಗಿ ಈಗಾಗಲೇ ನಾವು ಹೇಳಿದ ಪ್ರಕಾರವಾಗಿ ಇದು ಇಲ್ಲಿಗೆ ಮುಗಿತಕ್ಕಂಥದ್ದಲ್ಲ. ಬರ್ತಕ್ಕಂಥ ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯಮಾಡಿ ತಾವು ಈ ವರದಿಯನ್ನು ಅಲ್ಲಿಗೆ ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ತಾವು ಸಂಪುಟದಲ್ಲಿ ಅನುಮೋದನೆ ಕೈ ಹಾಕಿದ್ರೆ ಅಂದರೆ ನೀವು ಉಳಿಯೋದಿಲ್ಲ, ನಿಮ್ಮ ಸರ್ಕಾರ ಉಳಿಯೋದಿಲ್ಲ ಮತ್ತು ನಿಮ್ಮ ಪಕ್ಷನೂ ಉಳಿಯೋದಿಲ್ಲ. ಈ ಲಿಂಗಾಯತರು ದಂಗೆ ಇದ್ದರೆ ಸರ್ಕಾರ 24 ತಾಸಿನಲ್ಲಿ ಸರ್ಕಾರ ಉಳಿಯೋದಿಲ್ಲ ಅಂತಕ್ಕಂಥ ಮಾತನ್ನು ಮಾಧ್ಯಮದ ಮುಖಾಂತರ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಲರ್ನಿಂಗ್ ಪ್ಯಾಲೇಸ್ ಸಂಸ್ಥೆಯಿಂದ ನಾಳೆ ಭಾನುವಾರ ರಾಜ್ಯ ಮಟ್ಟದ ಒಂದು ಉಚಿತ TET ಸ್ಪರ್ಧಾ ಪರೀಕ್ಷೆ ಹಮ್ಮಿಕೊಂಡಿದ್ದು, ಈ ಉಚಿತ ಸ್ಪರ್ಧಾ ಪರೀಕ್ಷೆಯಲ್ಲಿ ಪ್ರಥಮ ಬಹುಮಾನವಾಗಿ ₹1,000, ಆಮೇಲೆ ಪ್ರಮಾಣ ಪತ್ರ, ದ್ವಿತೀಯ ಬಹುಮಾನವಾಗಿ ₹500 ಹಾಗೂ ಪ್ರಮಾಣ ಪತ್ರವನ್ನು ಲರ್ನಿಂಗ್ ಪ್ಯಾಲೇಸ್ ಸಂಸ್ಥೆ ನೀಡ್ತಾ ಇದೆ. ಈ ಸ್ಪರ್ಧಾ ಪರೀಕ್ಷೆಯು 3 ವಿಷಯಗಳು ಒಳಗೊಂಡಿರುತ್ತದೆ. ಶಿಶು ವಿಕಸನ, ಬೋಧನಾ ಕ್ರಮ, ಗಣಿತ, ವಿಜ್ಞಾನ ವಿಷಯಗಳ ಪರೀಕ್ಷೆ ನಡೆಸ್ತಾ ಇದೆ. ಈ ಸ್ಪರ್ಧಾ ಪರೀಕ್ಷೆಗೆ ಹಾಜರಾಗಲು ಇಚ್ಛಿಸುವಂತವರು ಸಂಸ್ಥೆಯ ಲರ್ನಿಂಗ್ ಪ್ಯಾಲೇಸ್ 9091@gmail.com ಹಾಗೂ ವಾಟ್ಸಪ್ ಸಂಖ್ಯೆ 7899648007ಗೆ ಸಂಪರ್ಕಿಸಬೇಕೆಂದು ಸಂಸ್ಥೆಯವರು ಕೋರಿದ್ದಾರೆ. ರಾಜ್ಯದ ಗಡಿ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಿಂದ ಇಲ್ಲಿವರೆಗೆ 1,000ಕ್ಕೂ ಹೆಚ್ಚು ಪರೀಕ್ಷಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಇನ್ನು ಹೆಚ್ಚಿನ ಪರೀಕ್ಷಾರ್ಥಿಗಳು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಮತ್ತು ಮೇಲಿನ ಈ ಹಿಂದೆ ತಿಳಿಸಿರುವಂತಹ ಒಂದು ವಾಟ್ಸಪ್ ಸಂಖ್ಯೆಗೆ ಸಂಪರ್ಕ ಮಾಡಬೇಕು ಎನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ.
ಶುಕ್ರವಾರ ಸುರಿದ ಅಕಾಲಿಕ ಮಳೆಯಿಂದಾಗಿ ತಾಲೂಕು ಕೇಂದ್ರ ಚಿಡಗುಪ್ಪ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಮನೆ ವಾಹನಗಳ ಮೇಲೆ ಮರಗಳು ಉರುಳಿ ಬಿದ್ದು ವ್ಯಾಪಕ ಹಾನಿ ಸಂಭವಿಸಿದ್ದು, ಮನೆಯ ಮೇಲೆ ಹಾಕಲಾಗಿದ್ದ ನೂರಾರು ತಗಡುಗಳು ಕೂಡ ಹಾರಿ ಹೋಗಿವೆ. ಅಲ್ಲದೆ ಹೊಲದಲ್ಲಿ ಬೆಳೆದಿದ್ದ ಹೂವು, ಪಪ್ಪಾಯಿ, ಮಾವು ಸಹಿತ ಇತರೆ ಬೆಳೆಗಳಿಗೆ ಹಾನಿಯಾಗಿದೆ. ಪಟ್ಟಣದ ತಹಸೀಲ್ ಕಚೇರಿ ಆವರಣದಲ್ಲಿರುವಂತಹ ಬೃಹತ್ ಮರ ಉರುಳಿ ಬಿದ್ದ ಕಾರಣವಾಗಿ ಒಂದು ಆವರಣದಲ್ಲಿ ನಿಲ್ಲಿಸಿದ್ದ ಕಾರು ಹಾಗೂ ಟ್ರ್ಯಾಕ್ಟರ್ ಜಖಂಗೊಂಡಿದ್ದು, ಯಾವುದೇ ಪ್ರಾಣಹಾನಿ ಆಗಿಲ್ಲ. ಪಟ್ಟಣದ ಬಸವೇಶ್ವರ ವೃತ್ತ, ಹೈದರಾಲಿ ವೃತ್ತ ಸೇರಿದಂತೆ ಇತರೆಡೆಯಲ್ಲಿನ ಒಂದು ಬೃಹತ್ ಮರಗಳು ಕೂಡ ನೆಲಕ್ಕುರುಳಿವೆ. ಬನಶಂಕರಿ ಗಲ್ಲಿಯ ಒಂದು ತೇಜಮ್ಮ ಕೋಟಿಗೆ ಎಂಬುವರ ಮನೆ ಮರ ಬಿದ್ದು ಸಂಪೂರ್ಣ ನಜ್ಜುಗೊಜ್ಜಾಗಿದ್ದು, ಅನೇಕ ಮನೆಗಳು ಹಾನಿಯಾಗಿವೆ. ಗಾಳಿ ಮಳೆಯಿಂದ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದ್ದು, ಪಟ್ಟಣ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯ ಕೂಡ ಉಂಟಾಗಿದೆ. ತಾಲೂಕಿನ ಮನ್ನಾಯಿಖೇಳಿ, ನಿರ್ಣ, ಬನ್ನಳ್ಳಿ, ಬೆಳಕೇರ, ಮಾಡ್ಗೋಳ್, ಮುಸ್ತರಿ, ಇಟಗ, ಕುಡಂಬುಲ್, ಉಡಬಾಳ್, ಚಾಂಗ್ಲೇರ, ಬೇಮಳಖೇಡ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಅಕಾಲಿಕ ಮಳೆಯಿಂದ ವ್ಯಾಪಕ ಹಾನಿಯಾಗಿದೆ. ನಿರ್ಣ ಗ್ರಾಮದಲ್ಲಿ ನೂತನವಾಗಿ ಅಳವಡಿಸಿದ್ದ ಹೈಮಾಸ್ಕ್ ಒಂದು ದೀಪಗಳು ಕೂಡ ಹಾನಿಯಾಗಿವೆ. ರೈತ ಕಂಗಾಲಾಗಿದ್ದಾನೆ. ಅಕಾಲಿಕ ಮಳೆಯಿಂದಾಗಿ ತಾಲೂಕಿನ ರೈತರು ಕಂಗಾಲಾಗಿದ್ದು, ಮಾವು, ಪಪ್ಪಾಯಿ, ಹೂವು ಬೆಳೆಗಳು ಸಂಪೂರ್ಣ ನೆಲಕ್ಕುರುಳಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಮುಸ್ತರಿ ಗ್ರಾಮದ ಮಲ್ಲಮ್ಮ ತೂಗಾವ್ ಎಂಬುವರ 6 ಎಕರೆ ಹೊಲದಲ್ಲಿನ ಪಪ್ಪಾಯಿ ಬೆಳೆ ಸಂಪೂರ್ಣವಾಗಿ ನೆಲಕ್ಕುರುಳಿದ್ದು ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದುಡ್ ಆಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.